ಮಚ್ಚ ರಾಮ್, ಯಾಕೋ ಬಾರಿಗೆ ಬಂದ್ಬಿಟ್ಟಿದ್ಯಾ? ಯಾಕೋ ಗೆಳೆಯ, ನಾ ಬಾರಿಗೆ ಬರಬಾರ್ದಾ? ಅಯ್ಯೋ ಹಾಗೇನಿಲ್ಲ ಕಣೋ ಗೆಳೆಯ, ನೀ ಯಾವತ್ತೂ ಬರಂಗಿಲ್ಲಲ್ಲ, ಅದಕ್ಕೆ ಕೇಳಿದ್ವಿ ಅಷ್ಟೇನೆ. ಮತ್ತೇನು ಸಮಾಚಾರ? ಯಾಕೋ ಮನಸ್ಸಿಗೆ ಬೇಜಾರಾಯಿತು ಮಚ್ಚ, ಅದಕ್ಕೆ ಬಂದ್ಬಿಟ್ಟೆ ಮಚ್ಚ ನಾನು. ಯಾಕೋ ಮಚ್ಚ, ಯಾಕೆ ಬೇಜಾರಲ್ಲಿದೆಯಾ? ಅದು ಗೆಳೆಯ, ನನಗೆ ನನ್ನ ಹೆಂಡ್ತಿದ್ದಾಳಲ್ಲ, ಏನಾದರೂ ಕೇಳಿದರೆ ಇಲ್ಲ ಏನಾದರೂ ಶಿಟ್ ಮಾಡಿಕೊಂಡ್ರೆ ಹೋಗ್ಬಿಟ್ಟು ಚಾಕುಲಿನೇ ಚುಚ್ಚಿಬಿಡ್ತೀನಿ ಅಂತಾಳೆ ಮಚ್ಚ. ಏನು ಮಾಡೋದು? ಅಯ್ಯೋ ಬಿಡು ಗೆಳೆಯ, ನಿನಗೇನಾದ್ರು ಚಾಕು ಚುಚ್ತೀನಿ ಅಂತ ಹೆದರ್ಸ್ತಾಳ ನೀನು ಹೆಂಡ್ತಿ. ಆದರೆ ನನ್ನ ಹೆಂಡ್ತಿ ಕಚ 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 ಅಂತ ಅಂದ್ಬಿಟ್ಟು ನನಗೆ ಚುಚ್ಚೋದೇನೋ, ಒಮ್ಮೊಮ್ಮೆ ನನ್ನ ಬಟ್ಟೆನೇ ಹರಿದು ಬಿಡ್ತಾಳೆ. ಇದೇ ರೀತಿ ಮಾಡೋದು ನೋಡಿ ನಿನಗೆ ಅಂತಾಳೆ ಮಚ್ಚ. ಅಯ್ಯೋ ಗೆಳೆಯರೇ, ನಿಮ್ಗಾದ್ರೂ ಇಷ್ಟು ಹೆದರ್ಸ್ತಾಳೆ, ನನ್ನ ಹೆಂಡ್ತಿ ನಿನ್ನೆ ಮನೆಯಿಂದ ಓಡಿಸ್ಬಿಡ್ತೀನಿ ಅಂತಾಳೆ ಕಣೋ. ಹಲೋ ಹಾಯ್ ಫ್ರೆಂಡ್ಸ್, ಏನ್ರೋ ನನ್ನ ಬಿಟ್ಬಿಟ್ಟು ಎಲ್ಲರೂ ಪಾರ್ಟಿ ಮಾಡ್ತಾ ಇದ್ದೀರಾ? ಬಾರೋ ಗೆಳೆಯ, ಎಷ್ಟು ದಿನ ಆಯಿತು ನೀನು ಮೀಟ್ ಮಾಡಿ, ಬಾ ಬಾ. ಅಲ್ಲೋ ಗೆಳೆಯ, ಇದ್ರಾಗ ಏನೈತಿ? ಅವ್ರು ಬಿಟ್ಟಿವ್ರು ಇವ್ರು ಬಿಟ್ಟಿವ್ರು ಪಾರ್ಟಿ ಮಾಡಕತ್ತೀವಂತ. ಬಾ ಬಾ, ನೀನು ಬಾ, ಪಾರ್ಟಿ ಸೇರ್ಕೋ ಬಾ. ಅಲ್ಲೋ ಗೆಳೆಯ, ಎಷ್ಟು ದಿನ ಆಯಿತು ನೀ ಕಾಣಲಾರ್ದ, ಎಲ್ಲಿ ಹೋಗಿದ್ದಿ? ಯಾಕೋ ಬರ್ತಾನೆ ಇಲ್ಲ. ಏನು ಹೇಳಿ ಮಚ್ಚ, ಹೆಂಡ್ತಿದೊಂದು ದೊಡ್ಡ ಗೋಳ್ ಆಗ್ಬಿಟ್ಟಿದೆ ಕಣೋ ನನಗೆ. ಯಾಕೋ ಗೆಳೆಯ, ಏನಾಯಿತು? ಅದು ಗೆಳೆಯ, ನನ್ನ ಹೆಂಡ್ತಿ ನಾ ಮನೆಗೆ ಹೋಗ್ಬಿಟ್ರೆ ಕದಾನೇ ತೆಗಿಯಂಗಿಲ್ಲ ಕಣೋ. ಕದಾ ತೆಗಿಬೇಕಂದ್ರೆ ಕಿಟಕಿ ಒಳಗೆ ಹಣಿಕೆ ಹಾಕ್ತಾಳೆ. ಕಿಟಕಿ ಒಳಗೆ ಹಣಿಕೆ ಹಾಕ್ಬಿಟ್ಟು ಅಲ್ಲೇ ನಿಂತ್ಕೊಂಡು ಸ್ಮೆಲ್ ನೋಡ್ತಾಳೆ ಕಣೋ. ಅಂತೆ ಕಣೋ, ಸ್ಮೆಲ್ ನೋಡ್ತಾಳೆ ನನ್ನ ಹೆಂಡ್ತಿ. ಐ ಹೌದಾ? ಯಾಕೆ ಹಿಂಗೆ ಮಾಡ್ತಾಳೆ ನಿನ್ನ ಹೆಂಡ್ತಿ? ಅದು ಮಚ್ಚ, ನಾ ಒಳಗಡೆ ಹೋಗಿ ಬಾತ್ರೂಮ್ನಲ್ಲಿ ಸುಸ್ಸು ಮಾಡಿದ್ರೆ ಸ್ಮೆಲ್ ಬರುತ್ತೆ, ಗಬ್ ನಾರುತ್ತೆ ಅಂತ ಆ ಥರ ಮಾಡ್ತಾಳೆ ಕಣೋ. ನಾ ಹೋಗುತ್ತಲೇ ಬಾತ್ರೂಮು ಟಾಯ್ಲೆಟು ಎಲ್ಲ ಕೀ ಹಾಕ್ಬಿಡ್ತಾಳೆ ಕಣೋ. ಹೌದಾ ಮಚ್ಚ, ನಿನ್ನ ಹೆಂಡ್ತಿ ಟಾಯ್ಲೆಟು ಬಾತ್ರೂಮು ಕೀ ಹಾಕ್ತಾಳೆ ಓಕೆ, ಆದರೆ ನನ್ನ ಹೆಂಡ್ತಿ ಹೊರಗಡೆ ಹೋಗ್ಬಿಟ್ಟೆ ಎಷ್ಟೊತ್ತಿಗೆ ಹೋಗ್ತೀಯಾ, ಎಷ್ಟೊತ್ತಿಗೆ ಬರ್ತೀಯಾ, ಎಲ್ಲಿ ಓದಿ, ಹೇಗೆ ಓದಿ, ಯಾವಾಗ ಬಂದು, ಒಂದು ಸೆಕೆಂಡೂ ಬಿಡಂಗಿಲ್ಲ ಕಣೋ. ಫೋನ್ ಮೇಲೆ ಫೋನ್ ಮಾಡ್ತಾಳೆ, ಮೆಸೇಜ್ ಮೇಲೆ ಮೆಸೇಜ್ ಮಾಡ್ತಾಳೆ. ಒಂದು ಸೆಕೆಂಡು ಹೊರಗೆ ಹೋದ್ರೂ ಯಾಕೆ, ಎಲ್ಲಿ, ಹೇಗೆ ಅಂತ ಬರೀ ಇದನ್ನೇ ಕೇಳ್ತಾ ಇರ್ತಾರೆ ಕಣೋ. ಒಂದಿಟ್ಟು ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಕಣೋ. ಅಷ್ಟೇ ಅಲ್ಲ ಕಣೋ, ಮನೆ ಒಳಗೆ ಬಂದುಬಿಟ್ರೆ ನನ್ನ ಬಟ್ಟೆಗಳನ್ನೆಲ್ಲ ವಾಸನೆ ನೋಡ್ತಾಳೆ ಕಣೋ. ಏನಾದರೂ ಸಿಗರೇಟ್ ಸಿಗಿದ್ರಾ, ಕುಡಿದ್ರಾ, ಯಾರಾದರೂ ಹುಡುಗಿಯರೇ ಸವಾಸ ಮಾಡಿದ್ರಾ ಅಂದ್ಬಿಟ್ಟು ಎಲ್ಲ ಚೆಕ್ ಮಾಡ್ತಾಳೆ ಕಣೋ. ಇನ್ನು ನನ್ನ ಹೆಂಡ್ತಿ ಮಚ್ಚ, ಏನಾದರೂ ನಾ ಪಾರ್ಟಿಗೆ ಹೋಗಿ ಬಂದೆ, ಹೊರಗಡೆಯಿಂದ ಬಂದರೆ ಕುಡ್ದಿದೆಯಾ ಅಂತ ನೋಡ್ತಾಳೆ ಕಣೋ ಮಚ್ಚ. ಆಮೇಲೆ ಊಟ ಗೀಟ ಎಲ್ಲ ಕೊಡ್ತಾಳೆ ಕಣೋ. ಇನ್ನೇನು ಮಲ್ಕೋಬೇಕು ಅನ್ನುವಷ್ಟರೊಳಗೆ ಒಂದು ಕಸ್ಬರ್ಗಿ ಮುಂಡಿ ತೊಗೊಂಬರ್ತಾಳೆ ಕಣೋ. ಕುಂಡಿಗೆ ಹೊಡೆದು ಬಿಡ್ತಾಳೆ ಕಣೋ. ಇನ್ನೊಮ್ಮೆ ಕುಡ್ಕೊಂಬರ್ತೀಯಾ ಅಂತಂದು. ಹೌದು ಗೆಳೆಯ, ಮೊದಲೇ ಯಾಕೆ ಹೊಟ್ಟೆ ತುಂಬ ಊಟ ಹಾಕ್ತಾಳ ನಿನ್ನ ಹೆಂಡ್ತಿ? ಯಾಕ ಮೊದಲೇ ಬೈಬೇಕಿಲ್ಲ, ಹೊಡಿಬೇಕಿಲ್ಲ? ಆಗಲ್ಲ ಕಣೋ ಮಚ್ಚ, ಕುಡಿದ ದಿಶೆದಾಗೆ ನಾನು ಇರ್ತೀನಿ, ಅವಳು ಚೆನ್ನಾಗಿ ಹೊಡೆದು ಬಿಟ್ರೆ ನಾನೇನಾದರೂ ತಲೆ ತಿರುಗಿ ಬಿದ್ದುಬಿಟ್ಟು ಏನಾದರೂ ಅನಾಹುತ ಆಗಿಬಿಟ್ರೆ ಹೆಚ್ಚು ಕಡಿಮೆ. ಅದಕ್ಕೋಸ್ಕರ ನನ್ನ ಹೆಂಡ್ತಿ ಮೊದಲೇ ಎಡೆ ಮಾಡಿರ್ತಾಳೆ, ಇವನು ಹೊಟ್ಟೆ ತುಂಬ ತಿನ್ನಿಸ್ಬಿಟ್ಟು ಚೆನ್ನಾಗಿ ನಾದಿದ್ರೆ ಏನೂ ಆಗಲ್ಲ ಅಂತ. ಇನ್ನೇನು ಕಣೋ, ನಿಮ್ದೆಲ್ಲ ಸಮಸ್ಯೆಗಳನ್ನು ಹೇಳ್ಕೊಂಡ್ಬಿಟ್ರಿ. ನನ್ನ ಸಮಸ್ಯೆ ಅದಕ್ಕಿಂತ ಘೋರವಾದ ಸಮಸ್ಯೆ. ಏನು ಗೊತ್ತೇನು, ನನಗೆ ಯಾವಾಗಲೂ ನನ್ನ ಹೆಂಡತಿ ತುಂಬ ಪ್ರೀತಿ ಮಾಡ್ತಾಳೆ, ಆದರೆ ಒಮ್ಮೆಲೆ ಅವಳು ನನಗೆ ಚಾಕು ತೊಗೊಂಡು ಚುಚ್ಚಿಬಿಡ್ತೀನಿ ಅಂತಲೇ ಹೇಳ್ತಾ ಇರ್ತಾಳೆ ಕಣೋ. ಆಮೇಲೆ ರಾತ್ರಿ ಮಲ್ಕೊಂಡಾಗೆ ಅವಳ ಮುಖ ತುಂಬ ಭಯಂಕರವಾಗಿರ್ತೈತೆ ಕಣೋ. ಆವಾಗಲೇ ಅರ್ಧ ಸತ್ತೋಗ್ಬಿಟ್ಟಿರ್ತೀನಿ ಕಣೋ ನಾನು. ಅಯ್ಯೋ ಮಚ್ಚ, ಅಷ್ಟೇ ಅಲ್ಲ ಕಣೋ, ರಾತ್ರಿಯಲ್ಲಿ ನಾನು ಚುಚ್ಚಿಕೊಂಡೇ ಬಿಡ್ತಾಳೇನೋ ಅಂತಂದ್ಬಿಟ್ಟು ಭಯ ಆಗ್ಬಿಟ್ಟಿರುತ್ತೆ ಕಣೋ ನನಗೆ. ಅದಕ್ಕೆ ಕಣೋ, ಜೀವನ ಕೈಯಲ್ಲಿ ಹಿಡಿದು ಸಂಸಾರ ಮಾಡ್ತಾ ಇದ್ದೀನಿ. ಹೌದು ಕಣೋ ಮಚ್ಚ, ಜೀವನ ಕೈಯಲ್ಲಿ ಹಿಡ್ಕೊಂಡು ಜೀವನ ಮಾಡೋದಾಗಿದೆ ನಮ್ಮ ಹೆಂಡತಿಗಳ ಜೊತೆ. ಏನು ಮಾಡೋದು? ಅದಕ್ಕೆ ಹೇಳೋದು, ನಮ್ಮ ಹೆಂಡತಿಗಳಿಗೆ ತವ್ರ ಮನೆ ಅಂತ ಅಂದ್ಬಿಟ್ಟು ಅವ್ರ ಅಪ್ಪನ ಅಮ್ಮನ ಮನೆ ಇದೆ, ನಮಗೆ ತವ್ರ ಮನೆ ಅಂತ ಅಂದ್ಬಿಟ್ಟು ಈ ಬಾರ್ ಇದೆ. ಖಾಲಿ ಕ್ವಾರ್ಟರ್ ಬಾಟ್ಲು ಹಂಗೆ ಲೈಫು, ಆಚೆಗೆ ಹಾಕೋಳೆ ವೈಫು. ಹೌದು ಕಣೋ, ಖಾಲಿ ಕ್ವಾರ್ಟರ್ ಬಾಟ್ಲು ಹಂಗೆ ಲೈಫು, ಆಚೆಗೆ ಹಾಕೋಳೆ ವೈಫು. ಕಣ್ ತುಂಬ ನೀರು ಬಾಯ್ ತುಂಬ ಬೀರು, ಕಣ್ ತುಂಬ ನೀರು ಬಾಯ್ ತುಂಬ ಬೀರು. ಹೇ ಮಚ್ಚ ನಿಜವಾಗ್ಲೂ, ಹೇ ನಿಜವಾಗ್ಲೂ, ಹೇ ಮಚ್ಚ ನಿಜವಾಗ್ಲೂ.
ನಿಜವಾದ ಬಾರು ಗಂಡ್ಮಕ್ಳ ತವರು ಗಂಡ್ಮಕ್ಳ ತವರು ಗಂಡ್ಮಕ್ಳ ತವರು. ಹೌದೋ ಮಚ, ನಿಜವಾಗ್ಲೂ ಬಾರು ಗಂಡ್ಮಕ್ಳ ತವರು ಗಂಡ್ಮಕ್ಳ ತವರು ಗಂಡ್ಮಕ್ಳ ತವರು. ಚೆಸ್. हे प्रभु हे हरि राम कृष्ण जगन्नाथ प्रेमानंद